ಡೇನಿಯಲ್ ಪಾರ್ಕ್ ಅನ್ನೋ ಹುಡುಗ ನೋಡೋದಕ್ಕೆ ತುಂಬಾ ದಪ್ಪ ಆಗಿರ್ತಾನೆ ಮತ್ತೆ ಕುರೂಪಿ ಕೂಡ ಆಗಿರ್ತಾನೆ. ಹಾಗಾಗಿ ಎಲ್ಲರೂ ಕೂಡ ಸೇರ್ಕೊಂಡು ಇವನನ್ನ ಬುಲಿ ಮಾಡ್ತಿರ್ತಾರೆ ಹೈಸ್ಕೂಲ್ ನಲ್ಲಿ. ಇವನ ಸಪೋರ್ಟ್ ಅಂತೂ ಯಾರು ಕೂಡ ಇಲ್ಲ. ಆದ್ರೆ ಒಂದು ದಿನ ಇವನು ಮಲಗಿ ಎದ್ದಾಗ ಕನ್ನಡಿಯಲ್ಲಿ ಮುಖ ನೋಡ್ತಾನೆ. ಆದ್ರೆ ಇದು ಯಾರು ಗುರು? ಅಷ್ಟರಲ್ಲೂ ಇಲ್ಲಿ ಏನಾಗ್ತದೆ? ಈ ಆನಿಮೆ ಹೆಸರು ಲುಕಿಸಮ್ ಅಂತ. ವಿಡಿಯೋನ ಕೊನೆ ತನಕ ನೋಡಿ ಅಂಡ್ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಈಗ ಬರ್ಲಿ ಒಂದು ಇಂಟ್ರೋ. ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕಥೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ಸೊ ಬನ್ನಿ ಈ ವಿಚಿತ್ರ ಕಥೆನ ನೋಡೋಣ. ಮೊದಲೇದಾಗಿ ನಮ್ಮ ಕಣ್ಣೆದುರು ಕಾಣ್ತಿದ್ದಾನಲ್ಲ, ಇವನೇ ನಮ್ಮ ಹೀರೋ. ನೋಡೋದಕ್ಕೆ ದಪ್ಪ ಕೂಡ ಇದ್ದಾನೆ, ಕುರೂಪಿ ಕೂಡ ಆಗಿದ್ದಾನೆ. ಮತ್ತೆ ಇವರೆಲ್ಲ ಇವನ ಕ್ಲಾಸ್ ಮೇಟ್ಸ್ ಗಳಾಗಿದ್ದಾರೆ. ಎಲ್ಲರೂ ಸೇರ್ಕೊಂಡು ಇವನನ್ನ ರ್ಯಾಗಿಂಗ್ ಮಾಡ್ತಿದ್ದಾರೆ, ಬುಲಿ ಮಾಡ್ತಿದ್ದಾರೆ. ಇವನು ಹೇಳ್ತಾನೆ, ಏ ಹಂದಿ ನನ್ ಮಗ್ನೆ, ಪಕ್ಕ 3 ಸಲ ಸುತ್ತು ಹಂದಿದಾರ. ಮತ್ತೆ ಇವ್ರು ಹೇಳ್ದಾಗನೆ ನಮ್ಮ ಹೀರೋ ಕೂಡ ಕೇಳ್ತಾನೆ, ಯಾಕಂದ್ರೆ ಅವ್ನಿಗೆ ಬೇರೆ ದಾರಿನೇ ಇಲ್ಲ. ಜೊತೆಗೆ ಇವನು ಹೇಳ್ತಾನೆ, ನಿನ್ನಂತವ್ರು ಈ ಭೂಮಿಯಲ್ಲಿ ವೇಸ್ಟ್ ಆಗಿದ್ದಾರೆ, ನಿನ್ನಿಂದ ಯಾವ ಕೆಲಸನೂ ಆಗೋಲ್ಲ ಅಂತ ಹೇಳಿ ಮೆಟ್ಟಿ ಅವನ ಸಿಗರೇಟ್ ಅನ್ನು ಕೂಡ ಬಿಸಾಕ್ತಾನೆ. ಆದ್ರೆ ಡೇನಿಯಲ್ ಬಿದ್ದ ಜಾಗದಲ್ಲಿ ಈ ಹುಡುಗಿ ಇದ್ಲು. ಇವಳು ಹೇಳ್ತಾಳೆ, ನೀನ್ ನನ್ನ ಸ್ಕರ್ಟ್ ಅನ್ನ ನೋಡ್ತಿದ್ಯಾ, ಇವನಿಗೆ ಇನ್ನೊಂದು ಪಂಚನ ಹೊಡಿರಿ ಅಂತ. ಮತ್ತೆ ಪುನಃ ಪೆಟ್ಟು ಬೀಳುತ್ತಾ ಅಲ್ಲಿಂದ ಇವನು ಮನೆಗೆ ಬರ್ತಾನೆ. ಇವನ ಲೈಫ್ ಅಂತೂ ತುಂಬಾ ಬೋರ್ ಆಗಿದೆ. ಇವನಿಗೆ ಯಾವುದೇ ಫ್ರೆಂಡ್ಸ್ ಇಲ್ಲ, ಯಾರು ಕೂಡ ಇವನನ್ನ ಕೇರ್ ಮಾಡೋರು ಕೂಡ ಇಲ್ಲ. ದಿನ ಕಳಿತಾನೆ ಇದೆ. ಇವನು ಮನೆಯಲ್ಲಿ ಹಾಡನ್ನ ಹೇಳ್ತಾ ಕುಕ್ಕಿಂಗ್ ಅನ್ನ ಮಾಡ್ತಿರ್ತಾನೆ. ಅದೇ ಕ್ಷಣಕ್ಕೆ ಇವನ ತಾಯಿ ಕೂಡ ಅಲ್ಲಿಗೆ ಬರ್ತಾಳೆ. ಇವನ ತಾಯಿ ಹೇಳ್ತಾಳೆ, ನೀನ್ ಚೆನ್ನಾಗಿ ಹಾಡಾಡ್ತೀಯ, ನಿಂಗೆ ನಿನ್ನ ಲೈಫ್ ನಲ್ಲಿ ಸಿಂಗರ್ ಆಗ್ಬಹುದು. ಸಾರಿ ಲೇಟ್ ಆಗಿ ಬಂದದಕ್ಕೆ, ನಾನು ಕುಕ್ಕಿಂಗ್ ಮಾಡ್ತೀನಿ. ಮತ್ತೆ ಡಿನ್ನರ್ ರೆಡಿ ಆಗುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ. ಡೇನಿಯಲ್ ತನ್ನ ತಾಯಿ ಹತ್ರ ಹೇಳ್ತಾನೆ, ನಾನ್ ನಿಮ್ಗೆ ಎಷ್ಟು ಸಲ ಹೇಳಿದೀನಿ, ನೀವು ಮೊಟ್ಟೆಯನ್ನೆಲ್ಲ ಆಡ್ ಮಾಡಬೇಡಿ. ನನ್ನ ತೂಕ ಅಂತೂ ನೀವೇ ನೋಡಬಹುದು, ಮುಂಚೆನೆ ದಪ್ಪ ಇದ್ದೀನಿ, ನನ್ಗೆ ಇನ್ನು ಕೂಡ ದಪ್ಪ ಆಗೋಕೆ ಇಷ್ಟ ಇಲ್ಲ. ಇವನ ತಾಯಿ ಹೇಳ್ತಾರೆ, ಸಾರಿ, ನಾನ್ ನೆಕ್ಸ್ಟ್ ಟೈಮ್ ಎಗ್ ಅನ್ನ ಹಾಕೋದಿಲ್ಲ. ಮತ್ತೆ ಇವನು ಅದನ್ನ ತಿನ್ನೋಕೆ ನೋಡ್ತಾನೆ. ಆದ್ರೆ ಅದರಲ್ಲಿ ಕೂಡ ಈ 3 ಜನರ ಫೇಸ್ ಕಾಣ್ತಿದೆ. ಆಗ ಡೇನಿಯಲ್ ಹೇಳ್ತಾನೆ, ಅಮ್ಮ ನಾನು ಟ್ರಾನ್ಸ್ಫರ್ ಆಗ್ತೀನಿ. ಇವನ ತಾಯಿ ಕೇಳ್ತಾಳೆ, ಸಡನ್ ಆಗಿ ಏನ್ ಹೇಳ್ತಿದ್ಯಾ? ಹೌದು, ನಾನು ಇಲ್ಲಿ ಇರೋದಿಲ್ಲ, ನಂಗೆ ಎಲ್ಲಿಯಾದ್ರೂ ಟ್ರಾನ್ಸ್ಫರ್ ಆಗ್ಬೇಕು. ಯಾಕಂದ್ರೆ ನಾನಿರೋ ಹೈಸ್ಕೂಲ್ ನಲ್ಲಿ ಎಲ್ಲರೂ ನನ್ನಕ್ಕಿಂತ ಸ್ಮಾರ್ಟ್ ಇದಾರೆ, ನನ್ಗಂತೂ ಅವರ ರೀತಿ ಮಾರ್ಕ್ ಕೂಡ ತಗೊಳಕ್ಕೆ ಆಗೋದಿಲ್ಲ. ಇವನ ತಾಯಿ ಹೇಳ್ತಾಳೆ, ನಂಗೆ ನಿನ್ನ ಮಾತು ಅರ್ಥ ಆಗ್ತಿದೆ, ಆದ್ರೆ ಇನ್ನು ಇಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆಗೋದಾದ್ರೆ ಮೊದಲನೇದಾಗಿ ಚೀಪ್ ಹಣದಲ್ಲಿ ಬಾಡಿಗೆ ರೂಮ್ ತಗೊಳ್ಳೋದು ಕಷ್ಟ ಇದೆ. ಎರಡನೇದಾಗಿ ನಿನ್ನ ಫ್ರೆಂಡ್ಸ್ ಅನ್ನ ನೀನು ಮರ್ತು ಬಿಡ್ತೀಯಾ. ಡೇನಿಯಲ್ ಹೇಳ್ತಾನೆ, ಫ್ರೆಂಡ್ಸ್ ನ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಅಂಡ್ ಅವನು ಫ್ಲಾಶ್ ಬ್ಯಾಕ್ ಕೂಡ ಇಲ್ಲಿ ಕಾಣುತ್ತೆ, ಯಾವ ರೀತಿ ಟ್ರೀಟ್ ಮಾಡ್ತಾರೆ ಎಲ್ಲರೂ ಅವನನ್ನ. ಅವನಿಗೆ ಯಾವುದೇ ಒಬ್ಬ ಫ್ರೆಂಡ್ಸ್ ಇಲ್ಲ. ಡೇನಿಯಲ್ ಹೇಳ್ತಾನೆ, ನಾನೇನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಟ್ಕೊಂಡು, ನಾನು ಬಡವಾಗಿ ಹುಟ್ಟಿದ್ದೆ ತಪ್ಪಾಯ್ತಾ? ಸೊ ಅದೇ ಕೋಪದಲ್ಲಿ ಪಂಚ್ ಹೊಡಿತಾನೆ. ಮತ್ತೆ ಇಲ್ಲಿ ಗೋಡೆಯಲ್ಲಿ ತೂತಾಗುತ್ತೆ. ಮತ್ತೆ ಅದೇ ಬೇಜಾರಲ್ಲಿ ಹೋಗ್ತಾನೆ. ಈಗ ಮರುದಿನ ಇವನ ಹೈಸ್ಕೂಲ್ ನ ಸ್ಟೂಡೆಂಟ್ಸ್ ಗಳು ಎಲ್ಲ ಕೂಡ ಸೇರಿ ಫುಟ್ಬಾಲ್ ಅನ್ನ ಆಡ್ತಿರ್ತಾರೆ. ಮತ್ತೆ ಡೇನಿಯಲ್ ಪಾರ್ಕ್ ಅನ್ನ ಅಲ್ಲಿನ ಕೀಪರ್ ಆಗಿ ನಿಲ್ಲಿಸಿರ್ತಾರೆ. ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ವಾಪಸ್ ರ್ಯಾಗಿಂಗ್ ಶುರುವಾಗಿರುತ್ತೆ. ಅವರು ಬೇಕು ಅಂತಲೇ ಫುಟ್ಬಾಲ್ ಅನ್ನ ಕರೆಕ್ಟ್ ಆಗಿ ಅವನ ಮುಖಕ್ಕೆ ಏನ್ ಮಾಡ್ತಾರೆ. ಇವನು ಫುಟ್ಬಾಲ್ ನ ಶಾಟ್ ನಿಂದ ಕೆಳಗೆ ಬಿದ್ದ್ಬಿಡ್ತಾನೆ. ಅದಾದ್ಮೇಲೆ ಕೂಡ ಈ ವ್ಯಕ್ತಿ ಅಂತೂ ಸುಮ್ನೆ ಇವನ ಮುಖಕ್ಕೆ ಪಂಚೆಲ್ಲ ಹೊಡೆದು ತೊಂದರೆ ಕೊಡ್ತಿರ್ತಾನೆ. ಆದ್ರೆ ಅದೇ ಟೈಮ್ಗೆ ಇವನ ತಾಯಿ ಬೇರೆ ರೋಡ್ ಸೈಡ್ ನಲ್ಲಿ ಹೋಗ್ತಿದ್ಲು. ಈ ಎಲ್ಲ ಘಟನೆಯನ್ನ ಅವಳು ನೋಡ್ತಾಳೆ ಕಣ್ಣಾರೆ. ಇವಳಿಗೆ ಓಡೋದು ಕೂಡ ಕಷ್ಟ ಇದೆ, ಆದ್ರೂ ಕೂಡ ಬರ್ತಾಳೆ. ಇವ್ರು ಹೇಳ್ತಾರೆ, ನಾವು ಜಸ್ಟ್ ಗೇಮ್ ಅನ್ನ ಆಡ್ತಿದ್ವಿ. ಇವನ ತಾಯಿ ಕೋಪದಿಂದ ಹೇಳ್ತಾಳೆ, ಗೇಮ್ ಇದು, ಮತ್ತೆ ಇವರಿಗೆ ಹೊಡಿಯೋಕೆ ನೋಡ್ತಾಳೆ. ನನ್ನ ಮಗನಿಗೆ ಹೊಡಿಯೋದು ನಿಮ್ಗೆ ಆಟನ? ಜೊತೆ ಕೇಳ್ತಾಳೆ, ಪ್ರಿನ್ಸಿಪಲ್ ನ ಆಫೀಸ್ಗೆ ಈಗಲೇ ಬನ್ನಿ ಅಂತ. ಅದರಲ್ಲಿ ಸುತ್ತಮುತ್ತ ಇರುವ ಸ್ಟೂಡೆಂಟ್ಸ್ ಗಳು ಕೂಡ ಹೇಳ್ತಾರೆ, ಇವನನ್ನ ಸೇವ್ ಮಾಡೋದಕ್ಕೆ ಇವನ ತಾಯಿ ಬರ್ತಿದ್ದಾರೆ, ಎಂತ ವಿಚಿತ್ರ ಅಂತ. ಇದನ್ನೆಲ್ಲ ಕೇಳಿ ಡೇನಿಯಲ್ಗೆ ತುಂಬಾ ಕೋಪ ಬರುತ್ತೆ. ಜೊತೆಗೆ ಎದ್ದು ಹೇಳ್ತಾನೆ, ಇದು ತುಂಬಾ ಅಸಹ್ಯ ಆಗ್ತಿದೆ ನನಗೆ ನೋಡೋದಕ್ಕೆ. ಸೊ ಇವನಮ್ಮ ಬಿಟ್ಬಿಟ್ಲು. ಮತ್ತೆ ಸಾರಿ ಅಂತ ಕೂಡ ಹೇಳ್ತಾನೆ ಅವ್ರ ಹತ್ರ. ಈಗ ಡೇನಿಯಲ್ ವಾಪಸ್ ಮನೆಗೆ ಬರ್ತಾನೆ. ಅವನ ತಾಯಿ ಒಳಗೆ ಇರ್ತಾರೆ. ಮತ್ತೆ ಹೇಳ್ತಾಳೆ, ನಾನು ನಿನ್ನ ಟೀಚರ್ಸ್ ನ ಬಳಿ ಮಾತಾಡಿದ್ದೀನಿ, ಸೊ ನೀನು ಟ್ರಾನ್ಸ್ಫರ್ ಆಗ್ಬಹುದು. ಇನ್ನು ನಿಂಗೆ ಒಂದು ರೆಂಟ್ ಗೆ ರೂಮ್ ಸಿಕ್ಕಿದೆ, ಜೊತೆಗೆ ತಿಂಗಳಿಗೆ ನಾನು ಹಣ ಕೂಡ ಕೊಡ್ತೀನಿ. ಸ್ವಲ್ಪ ಕಡಿಮೆನೆ ಹಣ ಆಗ್ಬಹುದು, ಆದ್ರೆ ನಿನಗೆ ಹಣ ಅಂತೂ ಕೊಡ್ತೀನಿ. ನಿನ್ನ ಫ್ರೆಂಡ್ಸ್ ಗಿಂತ ನಿನ್ನ ಸ್ಟಡಿಯೇ ಜಾಸ್ತಿ ಇಂಪಾರ್ಟೆಂಟ್ ಆಗಿದೆ, ಸೊ ಅವರನ್ನೆಲ್ಲ ಕೇರ್ ಮಾಡಬೇಡ ನೀನು. ಈಗ ಡಿನ್ನರ್ ರೆಡಿ ಇದೆ, ಸೊ ಬಂದು ತಿನ್ನು ಅಂತ ಹೇಳ್ತಾಳೆ. ಮತ್ತೆ ಆ ದಿನ ಮುಗಿಯುತ್ತೆ. ಅದರ ನೆಕ್ಸ್ಟ್ ಡೇನೆ ಡೇನಿಯಲ್ ಪಾರ್ಕ್ ಅವನ ಹೊಸ ಜಾಗಕ್ಕೆ ಹೋಗ್ತಾನೆ, ಅಂದ್ರೆ ಹೊಸ ರೂಮ್ ಗೆ. ಮತ್ತೆ ಇದೇ ಇವನ ರೂಮ್ ಆಗಿದೆ. ಇವನು ಬಂದಿರೋದು ಪ್ರದೇಶ ತುಂಬಾ ದೂರನೇ ಇದೆ. ಇವನು ಹೇಳ್ತಾನೆ, ಇನ್ನು ನನ್ನ ಹೊಸ ಲೈಫ್ ಅನ್ನ ಸ್ಟಾರ್ಟ್ ಮಾಡಬಹುದು. ಇವನ ತಾಯಿ ಕಾಲ್ ಅಲ್ಲಿ ಹೇಳ್ತಾಳೆ, ರೂಮ್ ತುಂಬಾ ಸಣ್ಣ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ, ಮತ್ತೆ ನಿನ್ನನ್ನೇ ನೀನು ಕೇರ್ ಮಾಡು ಅಂತ. ಡೇನಿಯಲ್ ಕಾಲ್ ಅಲ್ಲಿ ಹೇಳ್ತಾನೆ, ಅದರದ್ದು ಯಾವುದೇ ಚಿಂತೆ ಬೇಡ ನಿಂಗೆ, ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀನಿ ಅಂತ. ಸೊ ಅವನು ತಂದಿರೋ ವಸ್ತುಗಳನ್ನೆಲ್ಲ ಅಲ್ಲಿ ಇಟ್ಟು ಹೊರಗಡೆ ಸುತ್ತೋದಕ್ಕೆ ಹೋಗ್ತಾನೆ. ಇದೊಂದು ಬೇರೆನೆ ಜಾಗ ಆಗಿದೆ, ನಿಮ್ಗೆ ಹೇಳಿರೋ ಹಾಗೆ. ಇವನು ಮುಂಚೆ ಇದ್ದಂತಹ ಹೈಸ್ಕೂಲ್ ನ ಜಾಗಕ್ಕಿಂತ ಇದೆಷ್ಟೋ ಬೆಟರ್ ಕಾಣ್ತಿದೆ. ಎಲ್ಲರೂ ಸ್ಟೈಲಿಶ್ ಆಗಿ ಕಾಣ್ತಿದ್ದಾರೆ. ಆದ್ರೆ ಇಲ್ಲಿ ಇವನು ದಾರಿಯಲ್ಲಿ ಹೋಗ್ತಿರುವಾಗ ಒಬ್ಳಿಗೆ ಗೊತ್ತಾನೆ. ಅವನು ಬಿದ್ದ ತಕ್ಷಣ ಅವನಿಗೆ ಫ್ಲಾಶ್ ಬ್ಯಾಕ್ ಆಗುತ್ತೆ. ಹೇಗೆ ಅವನನ್ನು ಟ್ರೀಟ್ ಮಾಡ್ತಿದ್ರು ಸಣ್ಣ ಪುಟ್ಟ ಮಿಸ್ಟೇಕ್ ಗೆ ಕೂಡ. ಇವನು ತಿಳ್ಕೊಂಡು, ಈಗ ನನಗೆ ರ್ಯಾಗ್ ಮಾಡಬಹುದು, ಯಾರನ್ನಾದ್ರೂ ಕರೆಸಿ ಅಂತ. ಸಾರಿ ಅಂತ ಕೇಳ್ತಾನೆ. ಆದ್ರೆ ಇವಳು ಕೂಡ ಹೇಳ್ತಾಳೆ ಸಾರಿ ಅಂತ. ಇವನಿಗಂತೂ ವಿಚಿತ್ರ ಕಾಣಿಸ್ತು. ಇವಳು ಹೇಳ್ತಾಳೆ, ಸಾರಿ, ನಾನು ದಾರಿಯನ್ನು ನೋಡ್ಕೊಂಡು ಬರ್ಲಿಲ್ಲ ಅನ್ಸುತ್ತೆ, ನಂದೇ ತಪ್ಪಾಗಿದೆ. ಇವನಿಗಂತೂ ತುಂಬಾ ಖುಷಿ ಆಯ್ತು ಗುರು, ಫಸ್ಟ್ ಟೈಮ್ ಇವನಿಗೆ ರೆಸ್ಪೆಕ್ಟ್ ಅಲ್ಲಿ ಮಾತಾಡ್ತಿದಾರ, ಅದು ಕೂಡ ಒಬ್ಬ ಅಪರಿಚಿತ ವ್ಯಕ್ತಿ. ಮನಸ್ಸಲ್ಲಿ ತಿಳ್ಕೊಳ್ತಾನೆ, ಇನ್ನು ನನ್ನ ಹೊಸ ಲೈಫ್ ಸ್ಟಾರ್ಟ್ ಆಗುತ್ತೆ. ಇವಳು ಹೇಳ್ತಾಳೆ, ಸರಿ ಇದೀರಲ್ಲ ನೀವು? ಡೇನಿಯಲ್ ಹೇಳ್ತಾನೆ, ಆಫ್ ಕೋರ್ಸ್ ನಾನು ಸರಿ ಇದೀನಿ. ಬೈ ದ ವೇ, ಈ ಹುಡುಗಿ ಹೆಸರು ಮೀಜಿನ್ ಅಂತ. ಆದ್ರೆ ಅದೇ ಹೊತ್ತಿಗೆ ಒಬ್ಬ ಬರ್ತಾನೆ. ಮತ್ತೆ ಇವನ ಹೆಸರು ಜಿನ್ ಸಿಯೋಂಗ್ ಅಂತ. ಅಂಡ್ ಕೇಳ್ತಾನೆ, ನನ್ನನ್ನು ಕಾಯ್ತಿದ್ದೆ ಇಲ್ಲಿ, ಮತ್ತೆ ಇವನ್ ಯಾರು? ನಿಂಗೆ ಗೊತ್ತಿರೋನ ಅಥವಾ ಯಾರಾದ್ರೂ ಅಪರಿಚಿತ ವ್ಯಕ್ತಿಯ? ಮೀಜಿನ್ ಹೇಳ್ತಾನೆ, ಅದು ಹೀಗೇನೆ ಸಿಕ್ಕಿದ್ದ ಅಷ್ಟೇ, ನಾವಿನ್ನು ಹೋಗೋಣ ಅಂತ. ಮತ್ತೆ ಇವಳು ಕರ್ಕೊಂಡು ಹೋದಾಗ ಡೇನಿಯಲ್ ಇದಕ್ಕೊಂದು ಸ್ಮೈಲ್ ಕೊಟ್ಟ. ಆದ್ರೆ ಜಿನ್ಗೆ ಇದು ವಿಚಿತ್ರ ಕಾಣ್ತು. ನಿನ್ನಕ್ಕೆ ವಿಚಿತ್ರವಾಗಿ ಸ್ಮೈಲ್ ಮಾಡ್ತಿದ್ಯಾ? ಇವನು ಹೇಳ್ತಾನೆ, ನಾನ್ ತಪ್ಪಿ ಅವಳಿಗೆ ಗುದ್ದಿದ್ದೆ, ಸಾರಿ ಅದಕ್ಕೆ. ಜಿನ್ ಹೇಳ್ತಾನೆ, ನೀನ್ ಹೇಗೆ ಅವಳ ಮೇಲೆ ಬೀಳೋಕೆ ಸಾಧ್ಯ? ಅದು ಕೂಡ ಸುಮ್ನೆ. ಡೇನಿಯಲ್ ಈಗ ಮನಸ್ಸಲ್ಲಿ ಆಲೋಚನೆ ಮಾಡ್ತಿದ್ದಾನೆ, ಇದು ನನ್ನ ಹೊಸ ಲೈಫ್ ಆಗಿದೆ, ಇಲ್ಲಿ ಆದ್ರೂ ನಾನು ಚೇಂಜ್ ಆಗ್ಬೇಕು. ಅದೇ ಟೈಮ್ ನಲ್ಲಿ ಒಂದು ಮುಷ್ಟಿಯನ್ನು ಹಿಡಿತಾನೆ, ಫೈಟ್ ಬರೋ ತರ. ಆಗ ಜಿನ್ ಅದನ್ನ ಗಮನಿಸ್ತಾನೆ. ನೀನೇನು ನಂಗೆ ಹೊಡೆಯೋಕೆ ಬರ್ತಿದ್ಯಾ? ಡೇನಿಯಲ್ ಹೇಳ್ತಾನೆ, ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ, ಬನ್ನಿ ಕಾಫಿ ಕುಡಿಯೋಣ 3 ಜನ ಕೂಡ. ಜಿನ್ ಹೇಳ್ತಾನೆ, ನಿಂಗೆ ನಿಜವಾಗ್ಲೂ ಕಾಫಿ ಬೇಕಿತ್ತಾ? ಡೇನಿಯಲ್ ಹೇಳ್ತಾನೆ, ಹೌದು. ಮತ್ತೆ ಮುಖಕ್ಕೆ ಒಂದು ದೊಡ್ಡದಾದ ಪಂಚ್ ಬಿತ್ತು, ಅದು ಕೂಡ ರೋಡ್ ನ ಸೈಡ್ ನಲ್ಲೇ. ಇವಳು ಹೇಳ್ತಾಳೆ, ನಿಲ್ಸು ಅಂತ. ಆದ್ರೆ ಇವನು ಮಾತು ಕೇಳ್ತಿಲ್ಲ. ಇವನ ಮುಖವನ್ನ ಎತ್ತಿ ಹಿಡಿತಾನೆ. ಒಬ್ಬನೇ
ಯಾರೇ ಒಬ್ಬನು ಇವನಿಗೆ ಹೆಲ್ಪ್ ಮಾಡ್ತಿಲ್ಲ, ಎಲ್ಲರೂ ಕೂಡ ವಿಡಿಯೋ ಮಾಡ್ತಿದ್ದಾರೆ. ಇದಂತೂ ಈಗಿನ ಸಮಾಜ ಆಗಿದೆ ಗಾಯ್ಸ್. ನೋಡಬಹುದು ರಿಯಾಲಿಟಿ ಹೇಗಿದೆ ಅಂತ. ಒಬ್ಬನು ಸಹಾಯಕ್ಕೆ ಬರ್ತಿಲ್ಲ, ಎಲ್ಲರೂ ಕೂಡ ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾಕ್ಕೆ ಹಾಕ್ತಿದ್ದಾರೆ. ಇವನ ಮುಖದಲ್ಲಿ ರಕ್ತ ಬರೋಷ್ಟು ಹೊಡಿತಾರ. ಮತ್ತೆ ರಾತ್ರಿ ಹೊತ್ತಾದಾಗ ನೋಡ್ತಾನೆ ಇಡೀ ಸೋಷಿಯಲ್ ಮೀಡಿಯಾದಲ್ಲೇ ಇವನಿಗೆ ಮುಖಕ್ಕೆ ಪಂಚನ ಹೊಡೆದಿರೋದನ್ನ ವೈರಲ್ ಮಾಡಿರ್ತಾರ. ಇದನ್ನ ನೋಡಿ ತುಂಬಾನೇ ಬೇಜಾರಾಗುತ್ತೆ. ಅದರ ಕಮೆಂಟ್ ಸೆಕ್ಷನ್ ನೋಡಿದ್ರೆ ಕಮೆಂಟ್ಸ್ ಗಳು ಕೂಡ ತುಂಬಾ ಕೆಟ್ಟದಾಗಿದೆ. ಆ ಹಂದಿಗೆ ಇನ್ನು ಕೂಡ ಹೊಡಿಬೇಕಿತ್ತು, ನಾನಾಗಿದ್ರೆ ಇನ್ನು ಕೂಡ ಹೊಡಿತಿದ್ದೆ. ಇಂತಹ ಕೆಟ್ಟ ಕಮೆಂಟ್ಸ್ ಗಳು ಇತ್ತು. ಇವನಿಗೆ ಇದನ್ನ ನೋಡಿ ತುಂಬಾನೇ ಬೇಜಾರಾಗ್ತಾನೆ ಇದೆ. ನನ್ನ ಲೈಫ್ ಯಾವಾಗ ಚೇಂಜ್ ಆಗುತ್ತೆ, ಎಲ್ಲರೂ ನನ್ನನ್ನ ಯಾಕೆ ರ್ಯಾಗಿಂಗ್ ಮಾಡ್ತಾರ. ಸೊ ಇಷ್ಟೆಲ್ಲ ಥಿಂಕ್ ಮಾಡ್ತಾ ಕೂಗ್ತಾನೆ ಇಡೀ ನೈಟ್. ಅದು ಕೂಡ ಒಬ್ಬಂಟಿಯಾಗಿ ಒಂದೇ ರೂಮ್ ನಲ್ಲಿ. ಆದ್ರೆ ಅದೇ ರಾತ್ರಿ ಸಡನ್ ಆಗಿ ಅವನಿಗೆ ಎಚ್ಚರಿಕೆ ಆಗುತ್ತೆ. ಅವನ ಮುಖವನ್ನ ತೊಳೆಯೋಕಂತ ವಾಶ್ರೂಮ್ ಗೆ ಬರ್ತಾನೆ. ಆದ್ರೆ ಕನ್ನಡಿಯಲ್ಲಿ ಮುಖ ನೋಡಿದಾಗ ಏನಾಗ್ತಿದೆ ಇದು, ಇವನಿಗಂತೂ ಮಸಲ್ ಬಂದಿದೆ, ಬಾಡಿ ಬಿಲ್ಡರ್ ಆಗಿದ್ದಾನೆ. ಸಡನ್ ಆಗಿ ಮುಖ ಕೂಡ ತುಂಬಾ ಹ್ಯಾಂಡ್ಸಮ್ ಆಗಿದೆ. ಇವನ ಕಣ್ಣುಗಳು ವಜ್ರದಂತೆ ಹೊಳಿತಿದೆ. ಐ ಥಿಂಕ್ ತಾನು ಕನಸು ಕಾಣ್ತಿದ್ದೀನಿ ಅಂತ ತಿಳ್ಕೊಳ್ತಾನೆ. ಆದ್ರೆ ಅವನ ಬದಿಯಲ್ಲಿ ಕಾಣುತ್ತಾ ಅವನ ನಿಜವಾದ ಬಾಡಿ. ಅವನ ಬಾಡಿ ಬಳಿ ಹೇಳ್ತಾನೆ, ಇದು ನಾನಲ್ವಾ, ಹೆಲೋ ಎಕ್ಸ್ಕ್ಯೂಸ್ ಮೀ ಅಂತ. ಆದ್ರೆ ಒರಿಜಿನಲ್ ಬಾಡಿ ಇನ್ನು ಕೂಡ ಮಲಗ್ತಾನೆ ಇದೆ. ಮತ್ತೆ ಅವನ ಕಣ್ಣಿಗೆ ಒಂದು ಹೊಡಿತಾನೆ. ಈಗ ಪುನಃ ಹೇಳ್ತಾನೆ, ನಾನು ಇಷ್ಟೊತ್ತು ಹಾಗಾದ್ರೆ ಕನಸು ಕಾಣ್ತಿದ್ನ. ಅವನ ಕೈಗಳನ್ನ ನೋಡ್ತಾನೆ, ಇದು ಅವನದೇ ಕೈಯಾಗಿದೆ. ಸೊ ತಿಳ್ಕೊಳ್ತಾನೆ ಇದು ಕನಸಾಗಿತ್ತು ಅನ್ಸುತ್ತೆ, ತುಂಬಾ ಒಳ್ಳೆ ಕನಸಾಗಿತ್ತು. ಆದ್ರೆ ಆಚೆ ತಿರುಗಿ ನೋಡಿದಾಗ ಈ ಬಾಡಿ ಕಾಣ್ತಿದೆ. ಇವನ ತಲೆಯಲ್ಲಿ ಸಾವಿರಾರು ಪ್ರಶ್ನೆಗಳು. ಹಾಗಾದ್ರೆ ಅದು ಕನಸಲ್ಲ, ನಿಜವಾಗ್ಲೂ ಏನಾಯ್ತು? ಮತ್ತೆ ಆ ಬಾಡಿಯನ್ನ ಇಳಿಸೋಕೆ ನೋಡ್ತಾನೆ. ಮತ್ತೆ ಸಡನ್ ಆಗಿ ಪ್ರಜ್ಞೆ ತಪ್ಪುತ್ತೆ. ಆದ್ರೆ ಈಗ ಈ ಬಾಡಿಗೆ ಬಂದಿದ್ದಾನೆ. ವೈಟ್, ಹಾಗಾದ್ರೆ ನಾನೀಗ ಬಾಡಿಯನ್ನ ಎಕ್ಸ್ಚೇಂಜ್ ಮಾಡಿದ್ನ. ಮತ್ತೆ ಅವನು ಮಾತಾಡೋದಕ್ಕೆ ನೋಡ್ತಾನೆ. ಇವನ ವಾಯ್ಸ್ ಕೂಡ ಚೇಂಜ್ ಆಗಿದೆ ಈ ಬಾಡಿನಲ್ಲಿ. ಒಳ್ಳೆ ಸ್ಟೈಲಿಸ್ಟ್ ವಾಯ್ಸ್ ತರ ಇದೆ. ಇವನು ತಿಳ್ಕೊಳ್ತಾನೆ ನಿಜವಾಗ್ಲೂ ಏನಾಗ್ತಿದೆ ಇಲ್ಲಿ. ಫಸ್ಟ್ ನಂಗೆ ಹಾಸ್ಪಿಟಲ್ ಗೆ ಕಾಲ್ ಮಾಡ್ಬೇಕಷ್ಟೇ. ಮತ್ತೆ ಮೊಬೈಲ್ ಅನ್ನ ನೋಡಿದಾಗ ಫಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಕಮೆಂಟ್ಸ್ ಗಳನ್ನ ನೋಡ್ತಾನೆ. ಸೊ ಮತ್ತೆ ಹೇಳ್ತಾನೆ, ಇದು ಏನಾಗ್ತಿದೆ, ಹೇಗೆ ಆಯ್ತು ಒಂದು ಕೂಡ ಗೊತ್ತಿಲ್ಲ. ಆದ್ರೆ ಇದು ನನ್ನ ಹೊಸ ಅಧ್ಯಾಯ, ನನ್ನನ್ನ ನಾನೇ ಬದಲಿಸ್ಕೊಳ್ಬೇಕು, ನನ್ನ ಲೈಫ್ ಸ್ಟೈಲೇ ಚೇಂಜ್ ಆಗ್ಬೇಕು ಅಂತ. ಮತ್ತೆ ಮರುದಿನ ಬೆಳಗ್ಗೆ ಕಾಲೇಜ್ಗೆ ಈ ಬಾಡಿಯಲ್ಲಿ ಹೋಗ್ತಾನೆ. ಇದು ಒಂದು ಹೊಸ ಕಾಲೇಜ್ ಆಗಿದೆ, ಇವತ್ತೇ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದು. ಆದ್ರೆ ಇಡೀ ಕ್ಲಾಸ್ ಶಾಕ್ ಆಗಿದೆ, ಇವನ್ ಎಷ್ಟು ಹ್ಯಾಂಡ್ಸಮ್ ಇದಾನೆ ಅಂತ. ಹುಡುಗಿರೆಲ್ಲ ಇವನ ಫ್ಯಾನ್ ಆಗ್ಬಿಟ್ರು ಗುರು. ಇವನ್ ಹೇಳ್ತಾನೆ, ನನ್ನ ಹೆಸರು ಪಾರ್ಕ್ ಹ್ಯೂಂಗ್ ಸಿಯೋಕ್ ಅಂತ. ಎಲ್ಲ ಹುಡುಗಿರು ಬೊಬ್ಬೆ ಹಿಡಿತಾರೆ, ಎಷ್ಟು ಇಂಪಾದ ವಾಯ್ಸ್ ಒಂದು. ನೋಡಕ್ಕೆ ಕೂಡ ಹ್ಯಾಂಡ್ಸಮ್ ಆಗಿದ್ದಾನೆ. ಮತ್ತೆ ಇಲ್ಲಿಗೆ ಎಪಿಸೋಡ್ 1 ಮುಗಿಯುತ್ತೆ. ಈಗ ಎಪಿಸೋಡ್ 2. ಈಗ ಇವನು ಕ್ಲಾಸ್ ರೂಮ್ ಗೆ ಎಂಟರ್ ಆದ. ಸರ್ ಹೇಳ್ತಾರೆ, ಇವನು ನಮ್ಮ ನ್ಯೂ ಸ್ಟೂಡೆಂಟ್ ಆಗಿದ್ದಾನೆ, ಎಲ್ಲರೂ ಕೂಡ ವೆಲ್ಕಮ್ ಮಾಡ್ಬೇಕು. ಇವನು ಹಾಗೇನೆ ಹಿಂದಿನ ಬೆಂಚ್ ಗೆ ಕೂತ್ಕೊಳ್ತಾನೆ. ತುಂಬಾ ಹುಡುಗಿರ್ಗಂತೂ ಇವನ ಮೇಲೆ ಲವ್ ಆಗಿದೆ. ಆದ್ರೆ ಇವನೊಂದು ಗಮನಿಸ್ತಾನೆ, ಇವನ ಬೆಂಚ್ ನ ಲೆಫ್ಟ್ ಸೈಡ್ ನಲ್ಲಿ ಜಿನ್ ಕಾಣ್ತಿದ್ದಾನೆ. ಅಂದ್ರೆ ಇವನು ಕೂಡ ಈ ಹೈಸ್ಕೂಲ್ ನಲ್ಲೇ ಕಲಿತಿದ್ದಾನೆ ಅಂತ ಆಯ್ತು. ಇನ್ನು ಅವನ ರೈಟ್ ಸೈಡ್ ನಲ್ಲಿ ಮೀ ಜಿನ್ ಕೂಡ ಇದ್ದಾಳೆ. ಇವರಿಬ್ರು ಕೂಡ ಸೇಮ್ ಕ್ಲಾಸ್ ಅಲ್ಲೇ ಸಿಕ್ಕಿದ್ರು. ಇವನಿಗೆ ಈಗ ಭಯ ಅಂತೂ ಆಗ್ತಿದೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಯಾವ ರೀತಿ ಎಲ್ಲರೂ ಟ್ರೀಟ್ ಮಾಡ್ತಿದ್ರು ಇವನನ್ನ. ಬಾಡಿ ಬದಲಾಗಿರ್ಬೋದು, ಆದ್ರೆ ಮನಸ್ಸು ಒಂದೇ ಆಗಿದೆ. ಇವನಿಗೆ ಅದು ಫೀಲ್ ಆಗ್ತಿಲ್ಲ ಅಷ್ಟೇ. ಇವನು ಈಗ ಕೂಡ ನರ್ವಸ್ ಆಗಿದ್ದಾನೆ. ಇವನು ಮನಸ್ಸಲ್ಲಿ ಆಲೋಚನೆ ಮಾಡ್ತಾನೆ, ಒಳ್ಳೆ ವಿಷಯ ಏನಂದ್ರೆ ಅವನಿಗೆ ನನ್ನ ಪರಿಚಯ ಸಿಗೋದಿಲ್ಲ. ಮತ್ತೆ ಅಲ್ಲೇ ಹಿಂದಿನ ಬೆಂಚ್ ನಲ್ಲಿ ಇನ್ನೊಬ್ಳು ಹುಡುಗಿ ಇರ್ತಾಳೆ. ಇವಳಂತೂ 10 kg ಮೇಕಪ್ ಅನ್ನ ಮಾಡಿ ಇವನ ಬಳಿ ಬರ್ತಾಳೆ. ಅದು ಕೂಡ ಪ್ರಪೋಸ್ ಮಾಡೋದಕ್ಕೆ ಕೇವಲ ಫೇಸ್ ಅನ್ನ ನೋಡಿ ಅಷ್ಟು ಹ್ಯಾಂಡ್ಸಮ್ ಇದ್ದಾನೆ ಇವನು. ನನ್ನ ಹೆಸರು ಹಾನ್ಯೂಯಲ್ ಅಂತ, ನಿಮ್ಮನ್ನ ನೋಡಿ ತುಂಬಾನೇ ಖುಷಿ ಆಯ್ತು ಅಂತ. ಡೇನಿಯಲ್ಗಂತೂ ಮಾತೆ ಬರ್ತಿಲ್ಲ ಗುರು. ಅಲ್ಲಿನ ಫ್ರಂಟ್ ಬೆಂಚ್ ಹುಡುಗಿಯರು ಕೂಡ ಡಿಸ್ಕಸ್ ಮಾಡ್ತಿರ್ತಾರ. ಇವಳಂತೂ ಯಾವ ಹ್ಯಾಂಡ್ಸಮ್ ಅನ್ನು ಕೂಡ ಬಿಡೋದಿಲ್ಲ, ಎಲ್ರಿಗೂ ಫ್ಲರ್ಟ್ ಮಾಡೋಕೆ ನೋಡ್ತಾಳೆ. ಸೈಡ್ ನಲ್ಲಿ ಜಿನ್ ಇರ್ತಾನಲ್ಲ, ಇವನು ಹೇಳ್ತಾನೆ, ಸುಮ್ನೆ ಅವನಿಗೆ ಫ್ಲರ್ಟ್ ಮಾಡೋದು ಬಿಟ್ಟು ಸೈಡ್ ನಲ್ಲಿ ಬೆಂಚ್ ಅಲ್ಲಿ ಕೂತ್ಕೊಂಡ್ ಮುಚ್ಕೊಂಡು ಮತ್ತೆ ಆಲೋಚನೆ ಮಾಡ್ತಾನೆ, ಯಾಕೆ ಎಲ್ಲ ಹುಡುಗಿರು ಫ್ಲರ್ಟ್ ಮಾಡೋಕೆ ನೋಡ್ತಾರೆ ಇವನನ್ನ. ಏನೇ ಇರ್ಲಿ, ಮೀ ಜಿನ್ ಅಂತ ಅವನನ್ನ ಲೈಕ್ ಮಾಡೋದಿಲ್ಲ. ಅದೇ ಹೊತ್ತಿಗೆ ಗಮನಿಸ್ತಾನೆ. ಇವಳಂತೂ ಡೇನಿಯಲ್ ಅನ್ನ ನೋಡಿ ನಾಚಿಗೆ ಪಾಡ್ತಿದ್ದಾಳೆ. ಜಿನ್ ಅಂತೂ ಕೂಗೋದೊಂದು ಬಾಕಿ ಗುರು. ನನ್ನ ಹುಡುಗಿಯನ್ನು ಕೂಡ ಇವನು ಫ್ಲರ್ಟ್ ಮಾಡ್ಬಿಟ್ಟ. ಅಲ್ಲಿನ ಸರ್ ಹೇಳ್ತಾರೆ, ಎಲ್ಲ ನಿಮ್ಮ ಸೀಟ್ ನಲ್ಲಿ ಕೂತ್ಕೊಳ್ಳಿ, ಈಗ ಎಲ್ಲರೂ ಹೊರಗಡೆ ಹೋಗ್ಬೋದು. ಮತ್ತೆ ಹ್ಯಾನ್ ಹ್ಯೂಯಲ್ ಅಂತೂ ಪಾರ್ಕ್ ಹ್ಯೂಂಗ್ ಸಿಯೋಕ್ ಅಂದ್ರೆ ಡೇನಿಯಲ್ ಪಾರ್ಕ್ ನ ಬಳಿ ಕೇಳ್ತಾಳ, ನೀನು ರೋಲ್ ಮಾಡಲ್ಲ ಹೇಗೆ? ಬೈ ದ ವೇ, ಇವರ ಹೈಸ್ಕೂಲ್ ನಲ್ಲಿ ಇರೋದು ಕೂಡ ಫ್ಯಾಷನ್ ಡಿಸೈನ್ ಆಗಿದೆ. ಜೊತೆಗೆ ಇವಳು ಕೇಳ್ತಾಳ, ಹೇಗೆ ಅನಿಸ್ತಿದೆ ಈ ಹೈಸ್ಕೂಲ್? ಚೆನ್ನಾಗಿದೆ, ಮುಂಚಿನ ತರ ನಾನು ಲೈನ್ ಅಲ್ಲಿ ನಿಲ್ಬೇಕು ಅಂತ ಇರ್ಲಿಲ್ಲ ಬ್ರೇಕ್ಫಾಸ್ಟ್ ಗೆ. ಆದ್ರೆ ವೈಟ್ ಗಾಯ್ಸ್, ಇವನು ಹಿಂದಿನ ಬಾಡಿಯಲ್ಲಿ ಇದ್ದ ಅಂತ ತಿಳ್ಕೊಂಡು ಹೀಗೆ ಹೇಳ್ಬಿಟ್ಟ. ಇವನು ಹೇಳ್ತಾನೆ, ಏನಿಲ್ಲ, ನಾನು ಸುಮ್ಮನೆ ಹೀಗೇನೆ ಹೇಳ್ಬಿಟ್ಟ. ಇದನ್ನ ಜಿನ್ ಹಾಗೂ ಅವನ ಗ್ಯಾಂಗ್ ಗಮನಿಸ್ತಿರುತ್ತಾ. ಇದೆಲ್ಲ ಆದ್ಮೇಲೆ ಸಾಯಂಕಾಲ ಡೇನಿಯಲ್ ಪಾರ್ಕ್ ಬೆಂಚ್ ನಲ್ಲಿ ಕೂತಿರ್ತಾನೆ. ಅಲ್ಲಿ ಸೈಡ್ ನಲ್ಲಿ ಮಗುವಿಗೆ ಹೇಗೆ ನಡೆಯೋದು ಅಂತ ಹೇಳಿಕೊಡ್ತಿರ್ತಾರೆ. ಒಂದೊಂದು ಹೆಜ್ಜೆಯನ್ನು ಹಾಕಿ ಹೇಗೆ ನಡೆಯೋದು ಅಂತ. ಇವನು ಅದನ್ನ ಕೂಡ ಕೇಳಿಸ್ಕೊಳ್ತಾನೆ. ಯಾಕಂದ್ರೆ ಈಗ ಇವನು ಬದುಕ್ತಿರೋ ಬಾಡಿ ನೀವೇ ನೋಡಬಹುದು, ಇದು ಒಂದು ಮಾಡೆಲ್ ನ ಬಾಡಿ ತರ ಇದೆ. ಸೊ ಇವನು ನಡ್ಕೊಂಡು ಹೋಗೋಕೆ ಟ್ರೈ ಮಾಡ್ತಾನೆ. ಇವನಿಗೆ ಇನ್ನು ಕೂಡ ಗೊತ್ತಿಲ್ಲ ಇದೆಲ್ಲ ಹೇಗಾಯ್ತು, 2 ಬಾಡಿ ಹೇಗೆ ಸಿಕ್ತು ಅಂತ. ಆದ್ರೆ ಈ ಬಾಡಿ ಇವನ ಜವಾಬ್ದಾರಿ ಆಗಿದೆ. ಸೊ ಮಾಡೆಲ್ ನ ರೀತಿ ನಡೆಯೋಕೆ ಟ್ರೈ ಮಾಡ್ತಾನೆ. ಮತ್ತೆ ಅದು ಸಕ್ಸಸ್ ಕೂಡ ಆಗುತ್ತೆ. ಅಲ್ಲಿ ನೋಡ್ತಿದ್ದ ಮಗುವಿನ ಪೇರೆಂಟ್ಸ್ ಗೆ ಕೂಡ ಇವನು ತುಂಬಾ ಹ್ಯಾಂಡ್ಸಮ್ ಆಗಿ ಮಾಡೆಲ್ ನ ರೀತಿ ಕಾಣ್ತಾನೆ. ಮತ್ತೆ ಈಗ ಸಾಯಂಕಾಲ ಆಗಿದೆ. ಆದ್ರೆ ಇವನಂತೂ ಸಾಯಂಕಾಲ ಆದ್ರೂ ಕೂಡ ಸ್ಪೀಡ್ ಆಗಿ ಓಡ್ತಾ ಇದ್ದಾನೆ. ಸೊ ಆ ದಿನ ಅವನಿಗೆ ಖುಷಿಯಲ್ಲಿ ಓಡಿ ಓಡಿ ಸುಸ್ತಾಗಿತ್ತು. ಅದರ ಎಫೆಕ್ಟ್ ಅವನಿಗೆ ನೆಕ್ಸ್ಟ್ ದಿನ ಕ್ಲಾಸ್ ರೂಮ್ ನಲ್ಲಿ ಕೂತ್ಕೊಂಡಾಗ ಗೊತ್ತಾಗುತ್ತೆ. ಇವನಂತೂ ತಲೆ ತಿರುಗಿ ಬೀಳೋದ್ರಲ್ಲಿದ್ದಾನೆ. ಯಾಕಂದ್ರೆ ಆ ದಿನ ಅವನು ಕರೆಕ್ಟ್ ಆಗಿ ನಿದ್ದೆನೆ ಮಾಡಿಲ್ಲ, ಓಡಿ ಓಡಿ ಸುಸ್ತಾಗಿದ್ದ. ಮತ್ತೆ ಈಗ ಟ್ವಿಸ್ಟ್ ಏನಂದ್ರೆ ಇವನು ವಾಪಸ್ ಇವನ ಬಾಡಿಗೆ ಹೋಗ್ತಾನೆ. ಆದ್ರೆ ಸಡನ್ ಆಗಿ ಏನಾಯ್ತಿದ್ದು, ಇವನ ಗ್ಲಾಸ್ ಅನ್ನು ತಗೊಳ್ತಾನೆ. ಆದ್ರೆ ಇವನಿಗೆ ಏನಂತ ಗೊತ್ತಾಗ್ತಾನೆ ಇಲ್ಲ, ನಾನು ಹೇಗೆ ವಾಪಸ್ ನನ್ನ ಒರಿಜಿನಲ್ ಬಾಡಿಗೆ ಮರಳಿ ಬಂದ ಅಂತ. ಸೊ ಆಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸೊ ಇದೇನಂತ ನಿಮ್ಗೆ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಬೇಸಿಕಲಿ ಈಗ ಡೇನಿಯಲ್ ನ ಬಳಿ 2 ಬಾಡಿ ಇದೆ, ಒಂದು ಒರಿಜಿನಲ್ ಬಾಡಿ, ಇನ್ನೊಂದು ಮಾಡೆಲ್ ರೀತಿ ಇರೋ ಬಾಡಿ. ಈಗ ಇವನು ಒರಿಜಿನಲ್ ಬಾಡಿಯಲ್ಲಿ ಮಲಗಿದ್ರೆ ಮಾಡೆಲ್ ನ ಬಾಡಿಯಲ್ಲಿ ಹೇಳ್ತಾನೆ. ಒಂದ್ ವೇಳೆ ಮಾಡೆಲ್ ನ ಬಾಡಿಯಲ್ಲಿ ಸುಸ್ತಾಗಿ ಮಲಗಿದ್ರೆ ತನ್ನ ಒರಿಜಿನಲ್ ಬಾಡಿಯಲ್ಲಿ ಹೇಳ್ತಾನೆ. ಸೊ ನಿಮ್ಗೆ ಕ್ಲಾರಿಟಿ ಸಿಕ್ತು ಅನ್ಕೊಳ್ತೀನಿ. ಅಲ್ಲಿ ಮಾಡೆಲ್ ನ ರೀತಿ ಇರೋ ಬಾಡಿಯಲ್ಲಿ ಮಲಗಿದ ಕಾರಣ ಈ ಬಾಡಿಯಲ್ಲಿ ಎದ್ದಿದ್ದಾನೆ. ಸೊ ಬಾಡಿಯನ್ನು ಬೇಕಾದಾಗೆ ಸ್ವಿಚ್ ಮಾಡಬಹುದು, ಮಾತ್ರ ಕರೆಕ್ಟ್ ಆಗಿ ಮಲಗಬೇಕಾಗುತ್ತೆ. ಈಗ ಇವನು ಪರದಾಡ್ತಿದ್ದಾನೆ, ಹೇಗೆ ನಾನು ವಾಪಸ್ ನನ್ನ ಬಾಡಿಯನ್ನು ಸ್ವಿಚ್ ಮಾಡ್ಲಿ ಅಂತ. ಯಾಕಂದ್ರೆ ನಿದ್ದೆನೆ ಬರ್ತಿಲ್ಲ. ಇವನು ಬಾಡಿಯನ್ನು ಸ್ವಿಚ್ ಮಾಡೋ ತನಕ ಅದು ಡೆಡ್ ಬಾಡಿ ತರ ಬಿದ್ದಿರುತ್ತೆ ಅಲ್ಲಿ. ಸೊ ಇವನು ಫುಲ್ ಸ್ಟ್ರಗಲ್ ಮಾಡ್ತಾನೆ ಮಲಗೋಕೆ. ಅಂಡ್ ಸಕ್ಸಸ್ಫುಲ್ ಆಗಿ ಮಲಗಿದ. ಮತ್ತೆ ಬಾಡಿ ಸ್ವಿಚ್ ಆಯ್ತು. ಈಗ ಅವನ ಮಾಡೆಲ್ ನ ರೀತಿ ಕಾಣೋ ಬಾಡಿಯಲ್ಲಿ ಇದ್ದಾನೆ. ಎದುರು ನೋಡಿದ್ರೆ ಇವಳಿದ್ದಾಳೆ. ಥ್ಯಾಂಕ್ ಯು ನನ್ನನ್ನ ಎದ್ದೇಳಿಸಿದಕ್ಕೆ
ಅಂತ ಹೇಳ್ತಾನೆ. ಈ ಎಲ್ಲ ಇನ್ಸಿಡೆಂಟ್ ಆದ್ಮೇಲೆ ಅದೇ ರಾತ್ರಿ ಇವನೊಂದು ಸ್ಟೋರ್ ಗೆ ಹೋಗ್ತಾನೆ. ಇವನ್ ಇಲ್ಲಿಗೆ ಬಂದಿರೋದು ಜಾಬ್ ಗೆ. ಇವನ್ ಹೇಳ್ತಾನೆ ನಂಗೆ ಜಾಬ್ ಬೇಕಾಗಿದೆ, ಯಾಕಂದ್ರೆ ನಾನು ಬೆಳಿಗ್ಗೆ ಮಲಗುವವನು, ನಂಗೆ ರಾತ್ರಿ ನಿದ್ದೆನೆ ಬರೋದಿಲ್ಲ, ಅದಕ್ಕೋಸ್ಕರ ನಂಗೆ ನೈಟ್ ಡ್ಯೂಟಿ ಮಾಡ್ಬೇಕು ಅಂತ. ಈ ಶಾಪ್ ನ ಸ್ಪೆಷಾಲಿಟಿ ಏನಂದ್ರೆ 24 ಗಂಟೆ ಕೂಡ ಓಪನ್ ಇರುತ್ತೆ. ಓನರ್ ಹೇಳ್ತಾನೆ ನೀನು ಸ್ಟೂಡೆಂಟ್ ಅಂತ ಹೇಳಿದ್ಯಲ್ಲ. ಹೌದು. ಓನರ್ ಹೇಳ್ತಾನೆ ಹಾಗಾದ್ರೆ ನೀನು ಕ್ಲಾಸ್ ಅಲ್ಲಿ ಮಲಗ್ತೀಯಾ? ಇವನ ಹತ್ರ ಯಾವುದೇ ಆನ್ಸರ್ ಇಲ್ಲ ಗುರು. ಸ್ವಲ್ಪ ಹೊತ್ತಾದ್ಮೇಲೆ ಇವನು ರೋಲ್ ಮಾಡೆಲ್ ನ ಬಾಡಿಯಲ್ಲಿ ಬರ್ತಾನೆ. ಇವನ ಮಾಡೆಲ್ ನ ತರ ಕಾಣುವಂತಹ ಬಾಡಿಯಲ್ಲಿ ಆ ಶಾಪ್ ನಲ್ಲಿ ಬರ್ದಿರೋ ಮಾಹಿತಿಯನ್ನ ನೋಡಿರ್ತಾನೆ. ನಿಮ್ಮ ಎಜುಕೇಶನ್ ಯಾವ್ದು ಅಂತ ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ಪಾರ್ಟ್ ಟೈಮ್ ವರ್ಕರ್ ಆಗಿ ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆ ತನಕ ಇಲ್ಲಿ ಕೆಲಸ ಮಾಡೋರು ಬೇಕು. ಆದ್ರೆ ಈ ಬಾಡಿಯಲ್ಲಿ ಬರೋ ಕಾರಣ ಇವನು ಮೊದಲೇ ಮಾಡೆಲ್ ತರ ಕಾಣ್ತಾನೆ. ಇವನನ್ನ ಹಿಡ್ಕೊಂಡು ಪ್ರಮೋಷನ್ ಮಾಡಿದ್ರೆ ಪಕ್ಕ ಇಲ್ಲಿಗೆ ಹುಡುಗಿಯರೆಲ್ಲ ಬರ್ತಾರೆ. ಅದರಲ್ಲೂ ಇವನ ಸೇಲ್ಸ್ ಅಂತೂ ಇನ್ಕ್ರೀಸ್ ಆಗುತ್ತೆ. ಓನರ್ ಗಂತ ಇವನು ಬಂದ ತಕ್ಷಣನೇ ಫುಲ್ ಖುಷಿ ಆಯ್ತು ಗುರು, ನನ್ನ ಮಾರಾಟ ಫುಲ್ ಇನ್ಕ್ರೀಸ್ ಆಗುತ್ತೆ ಅಂತ. ಇವನನ್ನ ಹಿಡ್ಕೊಂಡು ನಾನು ಮಿಲಿಯನರ್ ಆಗ್ತೀನಿ ಅಂತ. ಡೇನಿಯಲ್ ಅಲ್ಲಿಗೆ ಬಂದು ಹೇಳ್ತಾನೆ ನಂಗೆ ಜಾಬ್ ನ ಬಗ್ಗೆ ಮಾತಾಡೋಕಿತ್ತು, ವೇಟ್, ಹಣ ಎಷ್ಟು ತಗೊಳ್ತೀಯ ಅಂತ ಹೇಳು, ನಿಂಗೆ ಜಾಬ್ ಕೊಟ್ಬಿಟ್ಟೆ ಈಗನೇ. ಸೊ ನೋಡ್ಬೋದು ಗಾಯ್ಸ್ ಯಾವ ರೀತಿ ಇವನ್ನ ಟ್ರೀಟ್ ಮಾಡ್ತಿದ್ದಾರೆ ಈಗ. ಡೇನಿಯಲ್ ಹೇಳ್ತಾನೆ ಜಾಬ್ ಬೇಕಾಗಿದ್ದು ನಂಗಲ್ಲ, ನನ್ನ ಫ್ರೆಂಡ್ ಗೆ ಅಂತ. ಅಂದ್ರೆ ಆಗ್ಲೇ ಒಬ್ಬ ಬಂದಿದ್ನಲ್ಲ ಅವನಿಗೆ. ಓನರ್ ನದಂತೂ ಫುಲ್ ತಲೆ ತಿರ್ಬಿತ್ತು ಗುರು. ಸೊ ಅದ್ರ ಪ್ರಕಾರ ಈಗ ಅವನು ಒರಿಜಿನಲ್ ಬಾಡಿಯಲ್ಲಿ ಬಂದಿದ್ದಾನೆ. ಓನರ್ ಹೇಳ್ತಾನೆ ನಿಂಗೆ ಜಾಬ್ ಕೊಡ್ಬೋದು, ಆದ್ರೆ ನೀನು ಅಷ್ಟು ಸೂಕ್ತ ವ್ಯಕ್ತಿ ಅಲ್ಲ, ಯಾಕಂದ್ರೆ ನೀನು ಹೈಸ್ಕೂಲ್ ನ ಸ್ಟೂಡೆಂಟ್ ಆಗಿದ್ಯಾ. ಇಲ್ಲಿ ತುಂಬಾ ಸಿಗರೆಟ್ ನದ್ದು ಬ್ರ್ಯಾಂಡ್ ಕೂಡ ಇದೆ, ಅದನ್ನ ನೆನಪಿಡೋಕೆ ನಿಂಗೆ ಆಗೋದಿಲ್ಲ. ಆದ್ರೆ ಡೇನಿಯಲ್ ಎಲ್ಲ ಬ್ರ್ಯಾಂಡ್ ನ ಹೆಸರನ್ನ ಹೇಳ್ಬಿಟ್ಟ ಗುರು. ಓನರ್ ಹೇಳ್ತಾನೆ ಅಷ್ಟು ಬ್ರ್ಯಾಂಡ್ ಹೆಸರು ನಿಂಗೆ ಗೊತ್ತಾಯ್ತು? ಇವನಿಗೆ ಗೊತ್ತಾಯ್ತು ಅಂದ್ರೆ ಮುಂಚೆ ಇವನು ಬುಲಿ ಆಗಿದ್ದ, ರ್ಯಾಗಿಂಗ್ ಎಲ್ಲ ಮಾಡ್ತಿದ್ರು. ಸೊ ಇವನ ಕೈಯಲ್ಲಿ ಸಿಗರೇಟ್ ಅನ್ನೆಲ್ಲ ತರಿಸ್ತಿದ್ರು. ಮತ್ತೆ ಇವನು ಎಂಪ್ಲಾಯ್ ಆಗೇ ಬಿಟ್ಟ. ಇವನೇ ಪಾರ್ಟ್ ಟೈಮ್ ಜಾಬ್ ಅಂತೂ ಸಿಕ್ಬಿಡ್ತು. ಜೊತೆಗೆ ಓನರ್ ಹೇಳ್ತಾನೆ ಕೆಲವೊಮ್ಮೆ ನೀನು ಅವನ ಫ್ರೆಂಡ್ ಅನ್ನು ಕೂಡ ಕರ್ಸ್ಬಿಡು, ನಾನು ಹೋಗ್ತೀನಿ, ನೀನು ಕೆಲಸ ಮಾಡ್ಕೋ ಅಂತ. ಸೊ ಇವನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ. ಇವನಿಗೆ ಲೈಫ್ ನಲ್ಲಿ ಸ್ವಲ್ಪ ಖುಷಿ ಆಗೋಕೆ ಸ್ಟಾರ್ಟ್ ಆಯ್ತು, ಯಾಕಂದ್ರೆ ಅವನು ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಅಂದ್ರೆ ಬಾಡಿಗೆ ಹಣದ ಖರ್ಚು ಹಾಗೂ ಅವನ ಪರ್ಸನಲ್ ಖರ್ಚುಗಳನ್ನ ಅವನೇ ಫುಲ್ಫಿಲ್ ಮಾಡಬಹುದು, ಅವನ ತಾಯಿಯ ಸಹಾಯ ಇಲ್ಲದೆ. ಮತ್ತೆ ಈಗ ಒಂದು ಬುಕ್ ಅಲ್ಲಿ ಬರೀತಾನೆ ಇವನ ಬಾಡಿಯ ಬಗ್ಗೆ. ಇಲ್ಲಿ ಇನ್ನೊಂದು ವಿಷಯ ಗೊತ್ತಾಗುತ್ತಾ ಈಗ ಏನಾಗ್ತಿದೆ ಅದರ ಪ್ರಕಾರ. ಇವನ ಒರಿಜಿನಲ್ ಬಾಡಿಯಲ್ಲಿ ಮಲಗಿದ್ರೆ ಮಾಡೆಲ್ ನ ಬಾಡಿಯಲ್ಲಿ ಎದ್ದೇಳ್ತಾನೆ, ಮಾಡೆಲ್ ನ ಬಾಡಿಯಲ್ಲಿ ಮಲಗಿದ್ರೆ ಒರಿಜಿನಲ್ ಬಾಡಿಯಲ್ಲಿ ಎದ್ದೇಳ್ತಾನೆ. ಇದು ನಮ್ಗೆ ಗೊತ್ತಿದೆ. ಆದ್ರೆ ಇವನು ಫೋರ್ಸ್ಫುಲ್ ಆಗಿ ಮಲಗಬಹುದು ಅಥವಾ ಫೋರ್ಸ್ಫುಲ್ ಆಗಿ ಹೇಳ್ಬಹುದು, ಆದ್ರೆ ಕರೆಕ್ಟ್ ಆದ್ರೆ ರೆಸ್ಟ್ ಬೇಕು ಅಷ್ಟೇ. ಇಲ್ಲಿ ಇವನು ಕೆಲಸ ಮಾಡ್ತಿರುವಾಗ ಜಿನ್ನ ಇಬ್ರು ಸ್ನೇಹಿತರು ಹಾಗೂ ಜಿನ್ ಕೂಡ ಅಲ್ಲಿಗೆ ಬರ್ತಾನೆ. ಇಲ್ಲಿನ ಕ್ಯಾಶಿಯರ್ ಅನ್ನು ನೋಡಿದ್ರೆ ಇದು ಡೇನಿಯಲ್ ಪಾರ್ಕ್ ಆಗಿದ್ದಾನೆ. ಇವನ ಮೇಲೆ ಮೊದಲೇ ಕೋಪ ಇತ್ತು. ಸೊ ಜಿನ್ ಹೇಳ್ತಾನೆ ನೀನು ಆ ದಿನ ಮಾಡಿದ ತಪ್ಪಿಗೆ ಈ ವಸ್ತುಗಳ ಹಣವನ್ನ ನೀನೇ ಕೊಡ್ಬೇಕು, ನಾನು ಪೇ ಮಾಡೋದಿಲ್ಲ. ಮತ್ತೆ ಅವನ ಕಣ್ಣು ಬೀಳುತ್ತೆ ಇವನ ಟ್ಯಾಗ್ ಗೆ. ಶರ್ಟ್ ನಲ್ಲಿ ಹೆಸರಿದೆ ಪಾರ್ಕ್ ಹ್ಯೋಂಗ್ ಸಿಯೋಕ್. ಇವನಿಗೆ ಕೋಪ ಜಾಸ್ತಿ ಆಯ್ತು, ಯಾಕಂದ್ರೆ ಇವನಿಗೆ ಆ ಹೆಸರೇ ಇಷ್ಟ ಇಲ್ಲ. ಕರೆಕ್ಟ್ ಆಗಿ ಹೇಳೋದಾದ್ರೆ ಡೇನಿಯಲ್ ಪಾರ್ಕ್ ನ ಈ ಬಾಡಿಯಲ್ಲಿ ಆ ದಿನ ಇವನ ಗರ್ಲ್ ಫ್ರೆಂಡ್ ಎದುರು ಏನೋ ಆಗಿತ್ತು. ಮತ್ತೆ ಡೇನಿಯಲ್ ಪಾರ್ಕ್ ನ ಇನ್ನೊಂದು ಬಾಡಿಯಲ್ಲಿ ಕ್ಲಾಸ್ ನಲ್ಲಿ ಇವನ ಗರ್ಲ್ ಫ್ರೆಂಡ್ ಅವನನ್ನ ಲೈಕ್ ಮಾಡ್ತಿದ್ಲು. ಸೊ ಎರಡು ಕಡೆ ಕೂಡ ಇವನಿಗೆ ಉರಿಸೋ ತರಾನೇ ಆಗ್ತಿದೆ. ಸೊ ಆ ಹೆಸರೇ ಇವನಿಗೆ ಇಷ್ಟ ಇಲ್ಲ. ಮತ್ತೆ ಅದೇ ಕೋಪದಲ್ಲಿ ಇವನಿಗೆ ನಾಯಿ ಹೊಡೆದಂಗ್ ಹೊಡಿತಾನೆ. ಪಾಪ ಗುರು ನಮ್ಮ ಹೀರೋ ಸುಮ್ನೆ ಪೆಟ್ಟು ತಿಂತಾನೆ. ಮತ್ತೆ ವಾಪಸ್ ಇದರ ಫೋಟೋನ ತೆಗೆದು ಅಲ್ಲಿಂದ ಹೋಗ್ತಾರೆ. ಇವನು ಮನಸ್ಸಲ್ಲೇ ತಿಳ್ಕೊಳ್ತಾನೆ ನಾನು ಇಲ್ಲಿಗೆ ಬಂದು ಕೂಡ ಏನು ಚೇಂಜ್ ಆಗ್ಲಿಲ್ಲ. ಆದ್ರೆ ಅದೇ ಹೊತ್ತಿಗೆ ಕಾಲ್ ಬರುತ್ತೆ ಇವನ ತಾಯಿನದು. ಎಲ್ಲ ಸರಿ ಇದೆ ತಾನೆ, ಹೈಸ್ಕೂಲ್ ಎಲ್ಲ ಚೆನ್ನಾಗಿ ನಡೀತಿದೆಯಲ್ಲ ಅಂತ. ಆದ್ರೆ ಡೇನಿಯಲ್ ತುಂಬಾ ಬೇಜಾರಲ್ಲಿದ್ದ. ಸೊ ಹೇಳ್ತಾನೆ ಎಲ್ಲ ಸರಿ ಇದೆ, ನಾನು ಮತ್ತೆ ಕಾಲ್ ಮಾಡ್ತೀನಿ ಅಂತ. ಮತ್ತೆ ನಮ್ಗೆ ಇಲ್ಲಿ ಇನ್ನೊಂದು ಸೈಡ್ ಅನ್ನ ತೋರಿಸ್ತಾರೆ. ಇವನ ತಾಯಿ ಅಂತೂ ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾಳೆ. ಈ ವ್ಯಕ್ತಿ ಹೇಳ್ತಾನೆ ನೀವು ಬೆಳಗಿಂದ ವಸ್ತುವಿನ ವಿಲೇವಾರಿ ಮಾಡ್ತಿದ್ದೀರಿ, ಅದರಲ್ಲೂ ತುಂಬಾ ಜಾಸ್ತಿನೇ ಕೆಲಸ ಮಾಡ್ತಿದ್ದೀರಿ, ಇತ್ತೀಚೆಗೆ ನಿಮ್ಗೆ ಕಷ್ಟ ಆಗೋದಿಲ್ವಾ ಅಂತ. ಇವಳು ಹೇಳ್ತಾಳೆ ನನ್ನ ಮಗನ ಖರ್ಚಿಗೆ ಹಣ ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಇವನಮ್ಮ ಎಷ್ಟು ಕೇರ್ ಮಾಡ್ತಾಳೆ ಅವನನ್ನ. ಮರುದಿನ ಹೈಸ್ಕೂಲ್ ಬರ್ತಾನೆ ಡೇನಿಯಲ್. ಇಲ್ಲಿ 3-4 ಜನ ಗುಂಪು ಸೇರಿ ಚಿನ್ನ ಜೊತೆಗೆ ಈ ಹುಡುಗಿ ಕೂಡ ಇದ್ದಾಳೆ. ಅವರಲ್ಲಿ ವೈರಲ್ ಆಗ್ತಿರೋ ಫೋಟೋದ ಬಗ್ಗೆ ಮಾತಾಡ್ತಿರ್ತಾರೆ. ಇದು ಬೇರೆ ಯಾವ ಫೋಟೋ ಕೂಡ ಅಲ್ಲ, ನಿನ್ನೆ ರಾತ್ರಿ ಆದಂತಹ ಘಟನೆ. ಡೇನಿಯಲ್ ಗೆ ಹೊಡೆದಿರುವಂತಹ ಫೋಟೋ. ಚಿನ್ನ ಹೇಳ್ತಾನೆ ಎಂತ ಹಂದೆ ನನ್ ಮಗ ಗುರು, ಅವನು ಹೋಗಿ ನನ್ನಂತಹ ಬಾಕ್ಸರ್ ನ ಕೈಯಲ್ಲಿ ಸಿಕ್ಕಾಕೊಂಡ, ಏನ್ ಮಾಡಕ್ಕಾಗುತ್ತೆ. ಇವನ ಗ್ಯಾಂಗ್ ನವರು ಕೂಡ ಹೇಳ್ತಾರೆ ಆ ಹಂದೆ ನೋಟಿಸಿದ ಪೇರೆಂಟ್ಸ್ ಗಳು ಯಾರು ಗುರು, ಇವನೇ ಹೆಂಗಿದ್ರೆ ಅವ್ರು ಹೇಗಿರ್ಬೋದು ನೋಡೋಕೆ. ಸೊ ಇಷ್ಟೆಲ್ಲ ಮಾತುಗಳನ್ನ ಕೇಳಿ ಡೇನಿಯಲ್ ಪಾರ್ಕ್ ಗೆ ತುಂಬಾನೇ ಕೋಪ ಬರುತ್ತೆ. ಇವನ ತಾಯಿಯ ಬಗ್ಗೆ ಅವ ಹೇಳಾನು ಮಾಡ್ತಿದ್ದಾರೆ. ಮತ್ತೆ ಈ ಸಲ ಫುಲ್ ಧೈರ್ಯ ಇಟ್ಕೊಂಡು ಹೇಳ್ತಾನೆ ಈ ವಿಷಯದಲ್ಲಿ ನೀವು ಅವನ ತಾಯಿಯ ಬಗ್ಗೆ ಮಾತಾಡಬಾರ್ದಿತ್ತು. ಎಲ್ರು ಒಮ್ಮೆ ಸೈಲೆಂಟ್ ಆದ್ರು. ಜಿನ್ನಿಗಂತೂ ಮೊದ್ಲೇ ಕೋಪ ಬರ್ತಿದೆ ಅವನನ್ನ ನೋಡಿದ್ರೆ, ಯಾಕಂದ್ರೆ ಇವನ ಗರ್ಲ್ ಫ್ರೆಂಡ್ ಗೆ ಇವನ ಮೇಲೆ ಕಣ್ಣಿದೆ. ಸೊ ಕೋಪದಲ್ಲಿ ಸ್ಟೂಲ್ ಅನ್ನ ಬಿಸಾಕ್ತಾನೆ. ಸೊ ಬಾರಿ ಮಾತಾಡ್ತೀಯಲ್ಲ ನೀನು. ಮತ್ತೆ ಎಲ್ರು ಬೊಬ್ಬೆ ಹಿಡಿಯೋಕೆ ಶುರು ಮಾಡ್ತಾರೆ. ಫ್ಯಾಷನ್ ಡಿಸೈನ್ ಸ್ಕೂಲ್ ನಲ್ಲಿ ಜೋರಾದಂತಹ ಫೈಟ್ ನಡೀತಿದೆ ಅಂತ. ಮತ್ತೆ ಇಲ್ಲಿ ಫೈನಲ್ ಆಗಿ ಜಿನ್ ಮುಖಕ್ಕೆ ಹೊಡಿಯೋಕೆ ಬರ್ತಿದ್ದಾನೆ. ಆದ್ರೆ ಡೇನಿಯಲ್ ಗೆ ಅದೇ ಸೆಕೆಂಡ್ ಗೆ ಒಂದು ನೆನಪಾಗುತ್ತೆ. ಅವನು ಇಷ್ಟರವರೆಗೆ ಪಂಚ್ ಎಷ್ಟು ತಿಂದಿದ್ದಾನೆ ಅಂದ್ರೆ ಅವನಿಗೆ ನೆನಪಿಲ್ಲ. ಆದ್ರೆ ಪ್ರತಿ ಸಲ ಕೂಡ ಯಾರಾದ್ರೂ ಪಂಚ್ ಹೊಡಿಯೋಕೆ ಬಂದ್ರೆ ಆ ಪಂಚಿನ ವೇಗ ಅವನು ಅಳತೆ ಮಾಡಿದ್ದಾನೆ. ಅದರ ವೇಗ ಅವನಿಗೆ ಗೊತ್ತಿದೆ, ಯಾಕಂದ್ರೆ ಅವನಿಗೆ ಪೆಟ್ಟು ತಿಂದು ಅಭ್ಯಾಸ ಇದೆ. ಆದ್ರೆ ಅವನಿಗೆ ಕೂಡಲೇ ಅದನ್ನ ರಿಯಾಕ್ಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ ಅಷ್ಟೇ, ಯಾಕಂದ್ರೆ ಅವನ ಬಾಡಿ ಫ್ಲೆಕ್ಸಿಬಲ್ ಇಲ್ಲ. ಆದ್ರೆ ಈ ಬಾಡಿ ತುಂಬಾನೇ ಫ್ಲೆಕ್ಸಿಬಲ್ ಇದೆ. ಸೊ ಅವನ ಪಂಚನ ಡಾಡ್ಜ್ ಮಾಡ್ಬಿಟ್ಟ. ಇಡೀ ಕ್ಲಾಸ್ ಶಾಕ್ ಆಯ್ತು ಗುರು. ಚಿನ್ನ ಪಂಚನ ಡಾಡ್ಜ್ ಮಾಡ್ಬಿಟ್ನ. ಜಿನ್ಗಂತೂ ಹೊಟ್ಟೆ ಉರಿತು ಗುರು. ನನ್ನ ಕಣ್ಣೆದುರಲ್ಲೇ ಪುನಃ ನಾಚಿಗಿಡ್ತಿದ್ದೀನಿ, ನನ್ನ ಗರ್ಲ್ ಫ್ರೆಂಡ್ ಕೂಡ ನೋಡ್ತಿದ್ದಾಳೆ ಅಂತ. ಅದೇ ಕೋಪದಲ್ಲಿ ಇನ್ನೊಂದು ಶಾಟ್ ಅನ್ನು ಹೊಡಿಯೋಕೆ ಹೋಗ್ತಾನೆ. ಆದ್ರೆ ಡೇನಿಯಲ್ ಗೆ ಇದು ಗೊತ್ತಾಯ್ತು. ಸೊ ಇನ್ನೊಂದು ಪಂಚನ ಡಾಡ್ಜ್ ಮಾಡಿ ಅವನ ಹೊಟ್ಟೆಗೆ ಹೊಡೆದು ಬಿಡ್ತಾನೆ. ಡೇನಿಯಲ್ ಗೆನೆ ನಂಬಕಾಗಿರ್ಲಿಲ್ಲ ಅವನ್ ಇಷ್ಟು ಜೋರು ಹೊಡೆದಿದ್ದಾನೆ ಅಂತ. ಮತ್ತೆ ಜಿನ್ ಅಂತ ಅವನ ಗರ್ಲ್ ಫ್ರೆಂಡ್ ಎದುರೇ ಬಿದ್ಬಿಟ್ಟ. ತುಂಬಾ ಅಸಹ್ಯ ಫೀಲ್ ಆಗ್ತಿದೆ ಅವನಿಗೆ. ಅದು ಕೂಡ ಕೇವಲ ಒಂದೇ ಪಂಚನಲ್ಲಿ ಇವನು ನಾಕ್ಔಟ್ ಆಗಿ ಬಿದ್ದಿದ್ದಾನೆ. ಮತ್ತೆ ಈ ಇನ್ಸಿಡೆಂಟ್ ಅನ್ನ ಫುಲ್ ವೈರಲ್ ಮಾಡಿರ್ತಾರೆ. ಮತ್ತೆ ಇನ್ನೊಂದು ಕಡೆ ಈ ಫೋಟೋವನ್ನು ಒಬ್ಬ ನೋಡ್ತಿರ್ತಾನೆ. ಇವ್ರದ್ದು ಯಾವ್ದೋ ಗ್ಯಾಂಗ್ಸ್ಟರ್ ನ ಗ್ಯಾಂಗ್ ಆಗಿದೆ. ಜೊತೆಗೆ ಇಲ್ಲಿ ಒಬ್ಬ ಸ್ಟೂಡೆಂಟ್ ಕೂಡ ಇರ್ತಾನೆ. ಬೈ ದ ವೇ ಈ ಗ್ಯಾಂಗ್ಸ್ಟರ್ ನ ಹೆಸರು ವಾಸ್ಕೋ ಅಂತ. ಇವನು ಹೇಳ್ತಾನೆ ಹಾಗಾದ್ರೆ ಹೈಸ್ಕೂಲ್ ನಲ್ಲಿ ಯಾರೊಬ್ಬ ಹ್ಯಾಂಡ್ಸಮ್ ತರ ಕಾಣೋನು ಪಂಚ್ ಹೊಡಿಯೋಕೆಲ್ಲ ಶುರು ಮಾಡಿದಾನೆ ಅಲ್ವಾ. ಜೊತೆಗೆ ಹೈಸ್ಕೂಲ್ ನಲ್ಲಿ ಫೇಮಸ್ ಕೂಡ ಇದ್ದಾನೆ. ಮತ್ತೆ ಕೈಯಲ್ಲಿ ಒಂದು ಜ್ಯೂಸ್ ಹಿಡಿದಿದ್ದ, ಮುಷ್ಟಿಯನ್ನು ಹಿಡಿತಾನೆ ಕೋಪದಲ್ಲೇ. ಅವನು ಯಾರೇ ಆಗಿರ್ಲಿ ಅವನನ್ನ ನಾನು ಬಿಡೋದಿಲ್ಲ ಅಂತ. ಸೊ ಮುಂದೆ ಏನಾಗುತ್ತೆ
ಈ ಆನಿಮೆ ಅಂತ ನಿಮ್ಗೆ ತುಂಬಾ ಲೈಕ್ ಆಗುತ್ತೆ. ಇದರದ್ದು ಕರೆಂಟ್ಲಿ 8 ಎಪಿಸೋಡ್ಸ್ ಗಳಿವೆ. ಸೊ 3 ಪಾರ್ಟ್ಸ್ ಗಳಲ್ಲಿ ಇದನ್ನ ಫಿನಿಶ್ ಮಾಡ್ತೀನಿ. ಮೊದಲೇ ಪಾರ್ಟ್ ಈಗ ಬಂದಾಯ್ತು. ಸೊ ಇನ್ನು 2 ಪಾರ್ಟ್ ಗಳಿವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಗೆ ನೀವು ಮೆಂಬರ್ಶಿಪ್ ಅನ್ನ ಬೈ ಮಾಡೋದ್ರ ಜೊತೆಗೆ ಸಪೋರ್ಟ್ ಅನ್ನ ತೋರಿಸಬಹುದು. ಸೊ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತೆ, ಪೀಸ್.